ಈ ಒಂದು ಬೆಳಗಿನ ಜಾವದ ಡಿವೋಷನ್ ಪಾಲ್ಗೊಳ್ತಕ್ಕಂಥ ಎಲ್ಲ ದೈವ ಸೇವಕರನ್ನ, ಎಲ್ಲ ದೈವ ಮಕ್ಕಳನ್ನ, ಎಲ್ಲ ಸಭಾ ಹಿರಿಯರನ್ನ ನೀನು ಆಶೀರ್ವದಿಸು. ದೇವರೇ, ನಿನ್ನ ಮಕ್ಕಳ ಬೇಕಾಗತಕ್ಕಂಥ ಮನೋನೇತ್ರಗಳನ್ನು ತೆರೆ ಮಾಡಿ ಪ್ರತಿಯೊಂದು ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆಯೂ, ವಿವೇಚಿಸುವಂತೆಯೂ, ಲಾಲಿಸುವಂತೆಯೂ, ಪ್ರತಿಯೊಂದು ವಾಕ್ಯವನ್ನು ಹೃದಯ ಎಂಬ ಹಲಿಗೆಯಲ್ಲಿ ಬರೆದುಕೊಳ್ಳುವಂತೆಯೂ, ಅದರ ಪ್ರಕಾರವಾಗಿ ಜೀವಿಸಿ ಈ ಲೋಕದ ಒಳ್ಳೆಯ ಸಾಕ್ಷಿ ಮಕ್ಕಳಾಗಿ ಬದುಕಿ ಬಾಳುವಂತೆಯೂ ನೀನು ಸಹಾಯವನ್ನು ಮಾಡು. ಎಗೋದೇವರು ನಿಮ್ಮ ದಾಸರಾಗಂತ ನಮಗೆ ಸ್ವಾಮಿ, ಪರಲೋಕದ ಸುವರಗಳನ್ನು ದಯಪಾಲಿಸಿ, ಪರಲೋಕದ ಸುಜ್ಞಾನವನ್ನು ಅನುಗ್ರಹಿಸಿ, ನಿನ್ನ ವಾಕ್ಯವನ್ನು ತುಂಬದಲ್ಲಿ ಪ್ರಕಟಿಸುವಂತೆಯೂ ಬೋಧಿಸುವಂತೆಯೂ ನೀನು ಸಹಾಯವನ್ನು ಮಾಡು. ದೇವಾಹಿ ವಾಕ್ಯ ಭಾಗವನ್ನು ಆದಿಯಿಂದ ಅಂತ್ಯದವರೆಗೂ ಮಧ್ಯಸ್ಥರಾಗಿ ನಡೆಸಿಕೊಂಡು ಹೋಗಬೇಕೆಂಬುದಾಗಿ ನಮ್ಮ ಕರ್ತನು, ಒಡೆಯನು, ರಕ್ಷಕನು, ಮುದ್ದುಕುಮಾರನಾಗಿರ್ತಕ್ಕಂಥ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಸೇವಕರೇ, ಈ ದಿನದಲ್ಲಿ ನಾವು ಎಲ್ಲರೂ ಸೇರಿರ್ತಕ್ಕಂಥ ದೈವ ಸೇವಕರಿಗೂ ಮತ್ತು ಸಭಾ ಜನರಿಗೂ, ಸಭಾ ಹಿರಿಯರಿಗೂ ಮತ್ತು ಈ ಒಂದು ಬೆಳಗಿನ ಜಾವದಲ್ಲಿರ್ತಕ್ಕಂಥ ಎಲ್ಲ ದೈವ ಜನರಿಗೂ ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಈ ದಿನದಲ್ಲಿ ಧ್ಯಾನ ಮಾಡತಕ್ಕಂಥ ದೇವರ ವಾಕ್ಯವನ್ನ ಮತ್ತು ಹತಾಸಾಕ್ಷಿ ಆಗ್ತಕ್ಕಂಥ ಅವರ ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ ದಿನಕ್ಕೆ ನೇಮಕವಾಗತಕ್ಕಂಥ ದೇವರ ಒಂದು ವಾಕ್ಯ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 1ರಿಂದ 10 ವಚನಗಳು. ಈ ದಿನಕ್ಕೆ ನೇಮಕವಾಗತಕ್ಕಂಥ ನಮ್ಮ ಹಾಗೂ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ಉಪಯೋಗ ಆಗತಕ್ಕಂಥ ಹತಾಸಾಕ್ಷಿ ಆಗ್ತಕ್ಕಂಥ ವಿಲಿಯಂ ಹಂಟರ್ ಅವರ ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ವಿಲಿಯಂ ಹಂಟರ್ ಅವರು 1536ರಲ್ಲಿ ಜನಿಸಿ 1555ರಲ್ಲಿ ಅವರು ಮರಣವನ್ನ ಹೊಂದಿದರು. ಇವರು ಸುಮಾರು 19 ವರ್ಷಗಳ ಕಾಲ ಜೀವನವನ್ನ ಮಾಡಿದರು. ಇವರು ಒಬ್ಬ ಯೌವನಸ್ಥರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಬಾಲಸ ನೋಡ್ತಿರುವಾಗ ದೇವ ವಾಕ್ಯಗೆ ಬೋಧಿಸಲ್ಪಡ್ತಾ ಇದೆ, ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದಾಗಿ. ಯೌವನ ಕಾಲದಲ್ಲಿ ವಿಲಿಯಂ ಹಂಟರ್ ಅವರು ದೇವರನ್ನ ಸ್ಮರಣೆಯನ್ನ ಮಾಡಿದರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ದೇವರ ವಾಕ್ಯ ಹೇಳಲ್ಪಡ್ತದೆ, ಯೌವನಸ್ಥ ಮಕ್ಕಳು ತಮ್ಮ ನಡತೆಗಳನ್ನ ಶುದ್ಧಿಪಡಿಸಿಕೊಳ್ಳುವುದು ಯಾವುದೆಂಬುದಾಗಿ ನೋಡುವಾಗ ದೇವರ ವಾಕ್ಯದಿಂದಲೇ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅದೇ ರೀತಿಯಲ್ಲಿ 19ನೇ ವಯಸ್ಸಿನಲ್ಲಿ ವಿಲಿಯಂ ಹಂಟರ್ ಅವರು ದೇವರಿಗೋಸ್ಕರವಾಗಿ ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿದರು, ದೇವರಿಗೋಸ್ಕರವಾಗಿ ತಮ್ಮ ಜೀವನವನ್ನ ಅರ್ಪಿಸಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವಿಲಿಯಂ ಹಂಟರ್ ಅವರು ಒಬ್ಬ ಯುವ ಪ್ರೊಟೆಸ್ಟೆಂಟ್ ರಕ್ತ ಸಾಕ್ಷಿ ಆಗಿದ್ದರು. ಇವರು ಇಂಗ್ಲೆಂಡಿನ ರಾಣಿ ಮೇರಿ 1ರ ಆಳ್ವಿಕೆಯಲ್ಲಿ ರೋಮನ್ ಕ್ಯಾಥೋಲಿಕ್ ಪದ್ಧತಿಗಳನ್ನ ವಿರೋಧಿಸುವವರು ಆಗಿದ್ದರು. ಮತ್ತು ಆ ರೋಮನ್ ಕ್ಯಾಥೋಲಿಕ್ ಅವರ ದಿಂದ ತೀವ್ರವಾಗ್ತಕ್ಕಂಥ ಕಿರುಕುಳವನ್ನ ಇವರು ಹೊಂದುತ್ತಾ ಇದ್ದರು. ಆ ಒಂದು ಸಮಯ ಸಂದರ್ಭದಲ್ಲಿ ತಮ್ಮ ನಂಬಿಕೆಯನ್ನು ದೃಢವಾಗಿ ನಿಂತರು. ರೋಮನ್ ಕ್ಯಾಥೋಲಿಕ್ ಅಲ್ಲಿ ನಾವು ಕೆಲವು ವಾಕ್ಯಗಳನ್ನ, ಕೆಲವು ವಚನಗಳನ್ನ ನೋಡುತ್ತಿರುವಾಗ ಅದು ಪ್ರೊಟೆಸ್ಟೆಂಟ್ ವಿರುದ್ಧವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೋಸ್ಕರ ವಿರುದ್ಧವಾಗಿದೆ ಎಂಬುದಾಗಿ ಇವರು ವ್ಯಕ್ತಪಡಿಸ್ತಿರುವಾಗ ರೋಮನ್ ಕ್ಯಾಥೋಲಿಕ್ರವರು ಮತ್ತು ಆ ರೋಮನ್ ಕ್ಯಾಥೋಲಿಕ್ ಆಳ್ವಿಕೆ ಮಾಡ್ತಕ್ಕಂಥವರು ಈ ಒಂದು ವಿಲಿಯಂ ಹಂಟರ್ ಅವರ ವಿರುದ್ಧ ಏನ್ ಮಾಡ್ತಾ ಇದ್ರು, ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಸಹ ಈ ಲೋಕದಲ್ಲಿ ಜೀವಿಸ್ತಿರುವಾಗ ಸತ್ಯವನ್ನು ಹೇಳಿದರೆ ಕೆಲವರು ಅದನ್ನು ನಂಬುವುದಿಲ್ಲ ಮತ್ತು ಅದರ ವಿರುದ್ಧವಾಗಿ ಅವರಿಂದ ನಮಗೆ ಕಿರುಕುಳ ಬರ್ತಕ್ಕಂಥದ್ದನ್ನ ನಾವು ಈ ಲೋಕದಲ್ಲಿ ಸರ್ವಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿಲಿಯಂ ಹಂಟರ್ ಅವರು ಮರಣದವರೆಗೂ ಅವರ ಅಚಲವಾದ ಭಕ್ತಿಯು ಅವನನ್ನು ಧೈರ್ಯವಾಗಿ ಮಾಡಿತು.
ತನ್ನ ಮರಣ ಬಂದರೂ ಸಹ ಆ ವಿಲಿಯಂ ಹಂಟರ್ ಇರತಕ್ಕಂಥ ಒಂದು ಭಕ್ತಿ ಅದು ಬಹಳ ಶ್ರೇಷ್ಠವಾದದ್ದು, ಅದು ಅಗಮ್ಯವಾದದ್ದು, ಅದು ಲೆಕ್ಕವಿಲ್ಲದೆ ಇರದೇ ಇರತಕ್ಕಂಥದ್ದು ಅಂತ ಒಂದು ಅಪಾರವಾದ ನಂಬಿಕೆ ವಿಲಿಯಂ ಹಂಟರ್ ಅವರಿಗೆ ಇತ್ತು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಸಹ ಈ ಲೋಕದಲ್ಲಿ ನಾವು ಬದುಕಿ ಬಾಳುತ್ತಿರುವಾಗ ಅಂತ ಒಂದು ಶ್ರೇಷ್ಠವಾದತಕ್ಕಂಥ ನಂಬಿಕೆ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತಿದ್ದೇವೆ. ನೀವು ಸಾಯುವಾಗಲೂ ನಂಬಿಗಸ್ತನಾಗಿರು ಎಂಬುದಾಗಿ. ದೇವರು ನೋಡ್ರಿ, ನಾವು ಈ ಲೋಕದಲ್ಲಿ ಬದುಕ್ತಿರುವಾಗ ಯಾವ ರೀತಿಯಲ್ಲಿ ವಾಕ್ಯ ನಮ್ಮನ್ನ ಬಲಪಡಿಸುತ್ತದೆ, ನಮ್ಮನ್ನು ನಂಬಿಕೆಯಲ್ಲಿ ನಡೆಸ್ತದೆ ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ಕಲಿತುಕೊಳ್ಳಬಹುದು. ಮತ್ತು ವಿಲಿಯಂ ಹಂಟರ್ ಅವರ ದೃಢ ಸಂಕಲ್ಪದ ಒಂದು ಪ್ರೇರಕ ಉದಾಹರಣೆಯನ್ನಾಗಿ ಮಾಡಿತು. ವಿಲಿಯಂ ಹಂಟರ್ ಅವರ ಒಂದು ಸಂಕಲ್ಪ, ಒಂದು ಉದ್ದೇಶ ಏನೆಂಬುದಾಗಿ ನೋಡ್ತಿರುವಾಗ ಈ ರೋಮನ್ ಕ್ಯಾಥಲಿಕ್ ಅಂತಕ್ಕಂಥ ಒಂದು ತಪ್ಪಾದ ಒಂದು ವಿಷಯಗಳನ್ನ ಸರಿಪಡಿಸಬೇಕೆಂಬುದಕ್ಕಂಥ ಒಂದು ದೃಢ ಸಂಕಲ್ಪ ಇವ್ರದಾಗಿತ್ತು. ಅದಕ್ಕೋಸ್ಕರವಾಗಿ ಅವರು ತನ್ನ ಪ್ರಾಣವನ್ನೇ ಕೊಡ್ತಾರೆ. ಮತ್ತು ವಿಲಿಯಂ ಹಂಟರ್ ಅವರು 1536ರಲ್ಲಿ ಇಂಗ್ಲೆಂಡಿನ ಎಸೆಕ್ಸ್ ಫ್ರೆಂಟ್ ವುಡ್ಡಿನಲ್ಲಿ ಜನಿಸಿದರು. ಇವರು ಧರ್ಮನಿಷ್ಠ ಪ್ರಾಟೆಸ್ಟೆಂಟ್ ಕುಟುಂಬದಲ್ಲಿ ಬೆಳೆದರು. ಧರ್ಮವನ್ನ ಉತ್ತಮ ರೀತಿಯಲ್ಲಿ ಆಚರಣೆ ಮಾಡತಕ್ಕಂಥ, ಧರ್ಮವನ್ನ ಅವರು ಸಾವಿಸ್ತಾರವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಧರ್ಮ ಹೀಗೆ ಬೆಳೆಸಬೇಕು, ಧರ್ಮ ಹೀಗೆ ನಡೆಸಬೇಕಂತಕ್ಕಂಥ ಒಂದು ಶ್ರೇಷ್ಠವಾದತಕ್ಕಂಥ ಕುಟುಂಬದಲ್ಲಿ ಇವರು ಬೆಳೆದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಧರ್ಮ ಅಂದರೆ ಏನು? ಧರ್ಮ ಅಂತಕ್ಕಂಥದ್ದನ್ನ ನೋಡ್ತಿರುವಾಗ ಸತ್ಯವೇದ ಭಾಗದಲ್ಲಿ ಎಫೆಸರ್ ಬರೆದ ಪತ್ರಿಕೆಯಲ್ಲಿ ಹೇಳಲ್ಪಡ್ತಾ ಇದೆ, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಅದೇ ನಿಜವಾದ ಧರ್ಮ. ತಂದೆ ತಾಯಿಗಳ ಮಾತನ್ನ ಕೇಳಬೇಕು, ಅದೇ ನಿಜವಾದ ಧರ್ಮ ಎಂಬುದಾಗಿ ಸತ್ಯದ ಭಾಗದಲ್ಲಿ ನೋಡ್ತೇವೆ. ಅದು ಧರ್ಮವನ್ನ ಬಿಟ್ಟು ಅಧರ್ಮದಿಂದ ನಡೆದರೆ ಅದು ದೇವರಿಗೆ ವಿರುದ್ಧವಾಗ್ತಕ್ಕಂಥ ಕಾರ್ಯವಾಗ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಮತ್ತು ಇಂಗ್ಲೆಂಡ್ ಸಭೆಯನ್ನ ರೋಮನ್ ಕ್ಯಾಥಲಿಕ್ ಧರ್ಮದಿಂದ ದೂರ ಬಿಡಲು ಪ್ರಯತ್ನಿಸಿದರು. ಈ ವಿಲಿಯಂ ಹಂಟರ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಇಂಗ್ಲೆಂಡ್ ಅಂತಕ್ಕಂಥ ಒಂದು ಸಭೆ ಇರ್ತದೆ, ಇಂಗ್ಲೆಂಡ್ ಸಭೆ ಇರುತ್ತೆ. ಆ ಸಭೆಯನ್ನ ಪ್ರೊಟೆಸ್ಟೆಂಟ್ ಸಭೆಯನ್ನಾಗಿ ಮಾಡಬೇಕು ಹೊರತು ರೋಮನ್ ಕ್ಯಾಥಲಿಕ್ ಸಭೆಗೆ ಸೇರಿಸಬಾರದರಿಂದ ದೂರ ಇರಬೇಕಂತಕ್ಕಂಥ ಒಂದು ಪ್ರಯತ್ನವನ್ನ ಇವ್ರು ಮಾಡ್ತಿದ್ರು. ಅದೇ ರೀತಿಯಲ್ಲಿ ದೇವರ ಮಕ್ಕಳಿಗೂ ಮತ್ತು ಅನ್ಯಜನ ನೋಡ್ತಿರುವಾಗ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಹಾಗೆ ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥಲಿಕ್ ಒಂದು ನಿಜವಾದ ಒಂದು ವ್ಯತ್ಯಾಸ ಇದೆ. ಆ ವ್ಯತ್ಯಾಸದಿಂದ ನಾವು ದೂರ ಇರಬೇಕು. ನಿಜ ನಿಜನೇ, ಸುಳ್ಳು ಸುಳ್ಳನೆ, ಸತ್ಯ ಸತ್ಯನೇ, ಸುಳ್ಳು ಸುಳ್ಳನೆ, ಧರ್ಮ ಧರ್ಮನೇ, ಅಧರ್ಮನೇ, ಕತ್ತಲು ಬೆಳಕು ಬೆಳಕಂತಕ್ಕಂಥ ಒಂದು ಉದ್ದೇಶನ ಇಟ್ಟುಕೊಂಡು ಇಂಗ್ಲೆಂಡ್ ಸಭೆಯನ್ನ ರೋಮನ್ ಕ್ಯಾಥಲಿಕ್ ಸಭೆಯಿಂದ ದೂರ ಇಡಲು ಪ್ರಯತ್ನವನ್ನ ಮಾಡ್ತಾರೆ. ಮತ್ತು 1953ರಲ್ಲಿ ರಾಣಿ ಮೇರಿ ಒಂದರ ಆಳ್ವಿಕೆಯಲ್ಲಿ ಸಿಂಹಾಸನವನ್ನು ಏರಿದಾಗ ಅವರು ಕ್ಯಾಥೋಲಿಕ್ ತತ್ವಗಳ ಪುನಃಸ್ಥಾಪಿಸಲು ಪ್ರಯತ್ನ ಮಾಡ್ತಾರೆ. 1953ರಲ್ಲಿ ರಾಣಿ ಮೇರಿ ಅಂತಕ್ಕವರು ಸಿಂಹಾಸನವನ್ನು ಏರ್ತಾರೆ. ಆಳ್ವಿಕೆಯಲ್ಲಿ ಬಂದಾಗ ಅವ್ರು ಏನ್ ಮಾಡ್ತಾರೆ, ಪುನಃ ರೋಮನ್ ಕ್ಯಾಥಲಿಕ್ ತತ್ವಗಳನ್ನ, ಸಿದ್ಧಾಂತಗಳನ್ನ ಪುನಃ ಸ್ಥಾಪಿಸಬೇಕೆಂಬುದಾಗಿ ಅವರು ಪ್ರಯತ್ನವನ್ನು ಮಾಡ್ತಾರೆ. ಈ ಒಂದು ಪ್ರಯತ್ನ, ಈ ಒಂದು ತತ್ವ, ಈ ಒಂದು ಸಿದ್ಧಾಂತ ಏನಾಗಿತ್ತು ಅಂದ್ರೆ ಪ್ರೊಟೆಸ್ಟೆಂಟ್ ಅವರಿಗೆ ಕಿರುಕುಳಕ್ಕೆ ಕಾರಣವಾಗ್ತದೆ. ಇವರ ಆಳ್ವಿಕೆಯಲ್ಲಿ ಪ್ರೊಟೆಸ್ಟೆಂಟ್ ಅವರಿಗೆ ಏನಾಗ್ತದೆ, ಕಿರುಕುಳಕ್ಕೆ ಒಂದು ದಾರಿ ಆಗ್ತದೆ ಎಂಬುದಾಗಿ ವಿಲಿಯಂ ಹಂಟರ್ ಅವರು ಹೇಳ್ತಾರೆ. ಅದೇ ರೀತಿಯಲ್ಲಿ 19ನೇ ವಯಸ್ಸಿನಲ್ಲಿ ವಿಲಿಯಂ ಹಂಟರ್ ಲಂಡನ್ನಲ್ಲಿ ರೇಷ್ಮೆ ನೇಕಾರನಿಗೆ ಶಿಷ್ಯನಾಗಿ ಕೆಲಸ ಮಾಡ್ತಾ ಇದ್ರು. ವಿಲಿಯಂ ಹಂಟರ್ ಅವರು ಚಿಕ್ಕ ವಯಸ್ಸಿನಲ್ಲಿ ರೇಷ್ಮೆ ನೇಕಾರನಿಗೆ ಒಬ್ಬ ಶಿಷ್ಯನಾಗಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕ್ಯಾಥೋಲಿಕ್ ಮಾಸಿಗೆ ಹಾಜರಾಗಲು ಅವರು ಒತ್ತಡವನ್ನು ಎದುರಿಸಲು ಪ್ರಾರಂಭಿಸಿದರು. ಅಲ್ಲಿ ಆ ಒಂದು ನೇಕಾರನ ಏನ್ ಮಾಡ್ತಾರೆ ಅಂತಂದ್ರೆ, ಈ ವಿಲಿಯಂ ಹಂಟರ್ ಅವರಿಗೆ ಮಾಸ್ ಅಂದ್ರೆ ಕ್ಯಾಥೋಲಿಕ್ ಒಂದು ಸಭೆಯಲ್ಲಿ ಆರಾಧನೆ ಮಾಡತಕ್ಕಂಥ ವಿಷಯವನ್ನ ಮಾಸ್ ಎಂಬುದಾಗಿ ಅವ್ರು ಹೇಳ್ತಾರೆ. ಆ ಮಾಸ್ಗೆ ನೀವು ಏನ್ ಮಾಡ್ಬೇಕು, ಹಾಜರಾಗಬೇಕೆಂಬುದಾಗಿ ಅವರು ಒತ್ತಾಯವನ್ನು ಮಾಡ್ತಾ ಇರ್ತಾರೆ. ಮತ್ತು ಏಕೆಂದ್ರೆ ಈ ಒಂದು ವಿಲಿಯಂ ಹಂಟರ್ ಅವರು ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಯಾಕೆ ಒಪ್ಪಿಕೊಳ್ಳೋದಿಲ್ಲ ಅಂದ್ರೆ ಅದು ಧರ್ಮ ಗ್ರಂಥಕ್ಕೆ ವಿರುದ್ಧವಾದದ್ದು ಎಂಬುದಾಗಿ ಅವರು ನಂಬಿದರು. ನಿಜವಾಗಲೂ ಸತ್ಯನೇ, ಧರ್ಮನೇ. ಆ ರೀತಿಯಲ್ಲಿ ಅವರು ಒಂದು ನಂಬಿಕೆ, ಅವರ ಒಂದು ಮನಸ್ಸು ಒಪ್ಪೋದಿಲ್ಲ ಆ ರೋಮನ್ ಕ್ಯಾಥಲಿಕ್ ಅಂತಕ್ಕಂಥ ಒಂದು ವಿಷಯದಲ್ಲಿ
ಮಾಸ್ ಅಂತಕ್ಕಂಥ ಒಂದು ವಿಷಯದಲ್ಲಿ ಅದು ಧರ್ಮಗ್ರಂಥಕ್ಕೆ ವಿರುದ್ಧವಾಗಿರತಕ್ಕಂಥ ಒಂದು ನಂಬಿಕೆಯನ್ನ ವಿಲಿಯಂ ಹಂಟರ್ ಅವರು ಕೊಂಡಿದ್ರು. ಅದೇ ರೀತಿಯಲ್ಲಿ ರೋಮನ್ ಕ್ಯಾಥಲಿಕರು ಸಹ ಅವರು ಸಹ ಒಂದು ತಮ್ಮದೇ ಆಗ್ತಕ್ಕಂಥ ಒಂದು ನಂಬಿಕೆಯನ್ನೇ ಇಟ್ಟುಕೊಂಡಿದ್ದಾರೆ. ಅದೇ ಸತ್ಯ ಯಾವುದಂತಕ್ಕಂಥದ್ದನ್ನ ಪರಿಶೋಧನೆ ಮಾಡಬೇಕು, ಸತ್ಯವನ್ನು ಅರಿತುಕೊಳ್ಬೇಕು. ಸತ್ಯವನ್ನ ಸರಿಯಾದ ತಿಳಿಯಲಾರದೆ ನಾವು ಕೂಡರಂತೆ ಜೀವಿಸುತ್ತಿರುವುದು ಅದು ವ್ಯರ್ಥ ಎಂಬುದಾಗಿ ಸತ್ಯದ ಭಾಗ ಹೇಳಲ್ಪಡ್ತದೆ. ಮತ್ತು ತಮ್ಮ ತವರು ಬ್ರೆಂಟ್ವುಡ್ಗೆ ಹೋದರು. ನಂತರ ಅವರು ಕ್ಯಾಥೋಲಿಕ್ ಪದ್ಧತಿಯನ್ನು ಧಿಕ್ಕರಿಸುತ್ತಲೇ ಇದ್ದರು. ಇವರು ವಿಲಿಯಂ ಹಂಟರ್ ಏನ್ ಮಾಡ್ತಾರೆ, ಅಲ್ಲಿಂದ ತಮ್ಮ ಊರಿಗೆ, ತಮ್ಮ ಊರಾಗಿರ್ತಕ್ಕಂಥ ಬ್ರೆಂಟ್ವುಡ್ಗೆ ಹೋಗಿ ಅಲ್ಲಿ ಮತ್ತು ರೋಮನ್ ಕ್ಯಾಥಲಿಕ್ ಪದ್ಧತಿಗಳನ್ನ ಯಾವಾಗ ಅವರು ವಿರೋಧ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಕತ್ತಲನ್ನ ನಾವು ದೂರ ಮಾಡಲೇಬೇಕು, ಕತ್ತಲನ್ನ ಪಾಪವನ್ನ ನಾವು ದೂರ ಮಾಡಲೇಬೇಕು. ಅದೇ ರೀತಿಯಲ್ಲಿ ಪಾಪಕ್ಕೆ ವಿರೋಧವಾದ ಇವರು ದೂರವಾಗಿರ್ಬೇಕಂತಕ್ಕಂಥ ಒಂದು ಉದ್ದೇಶ, ಅವರ ಸಂಕಲ್ಪ. ಅದೇ ರೀತಿಯಲ್ಲಿ ಒಂದು ದಿನ ಬ್ರೆಂಟ್ವುಡ್ ಚಾಪೆಲ್ನಲ್ಲಿ ಸತ್ಯವೇದ ಓದುತ್ತಿದ್ದಾಗ ಒಬ್ಬ ಪಾದ್ರಿ ಅವರನ್ನು ಎದುರಿಸ್ತಾರೆ. ಇವರನ್ನ ಏನ್ ಮಾಡ್ತಾರೆ, ಒಬ್ಬ ಪಾದ್ರಿ ಬೆದರಿಸ್ತಾರೆ, ಏನೋ ಒಂದು ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಸಹ ಇಲ್ಲೊಕ್ಕಲು ಮಾಡ್ತಿರುವಾಗ, ಇಲ್ಲೊಂದು ಜೀವಿಸ್ತಿರುವಾಗ, ಸತ್ಯವನ್ನು ಹೇಳ್ತಿರುವಾಗ ಕೆಲವರು ನಮ್ಮನ್ನ ಏನ್ ಮಾಡ್ತಾರೆ, ಎದುರಿಸ್ತಾರೆ. ಅದು ಹೇಳ್ಬೇಡಿ ಅಂತೇಳಿ ಹೆದರಿಕೆ ಆಗ್ತಾರೆ. ಅದೇ ರೀತಿಯಲ್ಲಿ ಇವ್ರಿಗೂ ಸಹ ಅಲ್ಲಿ ಏನ್ ಮಾಡ್ತಾರೆ, ಒಬ್ಬ ಪಾದ್ರಿ ಅವರನ್ನ ಎದುರಿಸ್ತಾನೆ, ಈ ರೀತಿ ಮಾಡ್ತಾರೆ, ಕಿರುಕುಳವನ್ನ ಕೊಡ್ತಾರೆ. ಒಂದೇ ನಾವು ನೋಡ್ತಿರುವಾಗ ವಿಲಿಯಂ ಹಂಟರ್ ಅವರು ಧೈರ್ಯದಿಂದ ತನ್ನ ಪ್ರೊಟೆಸ್ಟೆಂಟ್ ನಂಬಿಕೆಯನ್ನು ಸಮರ್ಥಿಸಿಕೊಂಡ್ರು. ಈ ರೋಮನ್ ಕ್ಯಾಥಲಿಕ್ ಇರ್ತಕ್ಕಂಥ ಕೆಲವು ತತ್ವಗಳನ್ನ, ಸಿದ್ಧಾಂತಗಳನ್ನ ಏನೇ ಹೇಳಿದ್ರು ಸಹ ಇವ್ರು ಏನ್ ಮಾಡ್ತಾ ಇದ್ರು, ತಿರಸ್ಕಾರ ಮಾಡೋದು, ಧಿಕ್ಕರಿಸ್ತಾ ಇದ್ರು. ಯಾಕೆಂದ್ರೆ ಅದು ಧರ್ಮಕ್ಕೆ ವಿರುದ್ಧವಾದಂತಕ್ಕಂಥದ್ದ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಅಲ್ಲಿ ರೋಮನ್ ಕ್ಯಾಥಲಿಕ್ವರಿಗೆ ಈ ಒಂದು ರೀತಿಯಲ್ಲಿ ಧಿಕ್ಕರಿಸ್ತಕ್ಕಂಥದ್ದನ್ನ ಆಗುವುದಿಲ್ಲ. ವಿಲಿಯಂ ಹಂಟರ್ ವಿರುದ್ಧವಾಗಿ ಅವ್ರೇನ್ ಮಾಡ್ತಾರೆ, ಮುಂದೆ ಆತನಿಗೆ ಕಿರಿಕುಳ ಕೊಡ್ತಾರೆ, ಆತನನ್ನು ಸಾಯಿಸ್ತಾರೆ, ಆತನನ್ನು ಸುಟ್ಟಾಕ್ತಾರೆ, ಇನ್ನು ಮಾಡಬರತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ವಿಲಿಯಂ ಧರ್ಮಗ್ರಂಥವನ್ನು ತನ್ನ ಅಧಿಕಾರವನ್ನ ಅವಲಂಬಿಸಿದನು. ವಿಲಿಯಂ ಹಂಟರು ಬಂಧಿಸಿ ಅಧಿಕಾರಿಗಳ ಮುಂದೆ ಕರೆತರಲಾಯಿತು. ವಿಲಿಯಂ ಹಂಟರ್ ಏನ್ ಮಾಡ್ತಾರೆ, ಬಂಧಿಸ್ತಾರೆ, ಅಧಿಕಾರಿಗಳ ಮುಂದೆ ಆತನನ್ನು ಕರೆತರುತ್ತಾರೆ ಮತ್ತು ಅವರ ನಂಬಿಕೆ ಬಗ್ಗೆ ವಿಚಾರಣೆ ಮಾಡ್ತಾರೆ. ಈ ವಿಲಿಯಂ ಹಂಟರ್ ಅವರ ನಂಬಿಕೆ ಏನಿದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಾರೆ. ಮರಣದಂಡನೆ ಬೆದರಿಕೆಗಳ ಹೊರತಾಗಿಯೂ ಅವರು ತಮ್ಮ ನಂಬಿಕೆಗಳನ್ನ ಹಿಂತೆಗೆಯಲು ನಿರಾಕರಿಸಿದರು. ಮರಣದಂಡನೆ ಆದರೂ ಪರವಾಗಿಲ್ಲ, ತಮ್ಮ ನಂಬಿಕೆಯನ್ನ ಅವರು ಹಿಂತೆಗೆಯಲು, ತಮ್ಮ ನಂಬಿಕೆಯನ್ನ ತಿರಸ್ಕರಲು, ಸತ್ಯವನ್ನ ಬಿಡಲು ಅವರು ತಯಾರಿದ್ದಿಲ್ಲ. ನಾನು ಬದುಕುವುದಾದರೆ ಕ್ರಿಸ್ತನಿಗೋಸ್ಕರ ಬದುಕುತ್ತೇನೆ, ಸಾಯುವುದಾದರೆ ಕ್ರಿಸ್ತನಿಗೋಸ್ಕರ ಸಾಯ್ತೇನೆ ತಕ್ಕಂಥದ್ದನ್ನ ಅವರು ವ್ಯಕ್ತವನ್ನ ಪಡಿಸ್ತಾರೆ. ಮತ್ತು ಕ್ರಿಸ್ತನಿಗೆ ತಮ್ಮ ನಿಷ್ಠೆಯನ್ನ ಸತ್ಯವೇದದ ವಿರುದ್ಧವಾಗಿ ಭಾವಿಸಿದ ಕ್ಯಾಥೋಲಿಕ್ ಸಿದ್ಧಾಂತಗಳನ್ನ ತಿರಸ್ಕರಿಸಿದರು ಮತ್ತು ಘೋಷಣೆ ಮಾಡಿದರು. ಅವ್ರೇನ್ ಮಾಡ್ತಾರೆ, ವಿರುದ್ಧವನ್ನ ಮಾಡ್ತಾರೆ ಮತ್ತು ಘೋಷಣೆಯನ್ನು ಮಾಡ್ತಾರೆ. ನಂತರ ಧರ್ಮದ್ರೋಹಿ ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ನೀನು ಧರ್ಮದ್ರೋಹಿ ಎಂಬುದಾಗಿ ಏನ್ ಮಾಡ್ತಾರೆ, ವಿಲಿಯಂ ಹಂಟರ್ ಅವರಿಗೆ ಮರಣದಂಡನೆಯನ್ನ ವಿಧಿಸ್ತಾರೆ. ಮತ್ತೆ ಮುಂದೆ ನೋಡ್ತಿರುವಾಗ ಜೈಲಿನಲ್ಲಿದ್ದಾಗ ಅವರು ಇತರರ ಒಂದು ತಮ್ಮ ನಂಬಿಕೆಯಲ್ಲಿ ದೃಢವಾಗಿಲು ಪ್ರೋತ್ಸಾಹಿಸ್ತಾರೆ. ಮತ್ತು ಅವರು ಜೈಲಿನಲ್ಲಿ ಇರುವಾಗ ಏನ್ ಮಾಡ್ತಾರೆ ಅಂದ್ರೆ, ಇತರರನ್ನು ಕ್ರಿಸ್ತರ ನಂಬಿಕೆಯಲ್ಲಿ ಬೆಳೆಯಲು ಅವರು ಏನ್ ಮಾಡ್ತಾರೆ, ಅವರನ್ನ ನಡೆಸ್ತಾರೆ. ಮತ್ತು ದೇವರಲ್ಲಿ ನಂಬಿಕೆ ಇಡುವಂತೆ ಒತ್ತಾಯಿಸುವ ಪತ್ರಗಳನ್ನು ಸಹ ಬರೆದರು. ಜೈಲಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೂ ಸಹ ಅನೇಕ ದೈವ ಜನರಿಗೆ ಅವರು ಕ್ರಿಸ್ತರ ನಂಬಿಕೆಯನ್ನ ಬಿಟ್ಟು ಬಿಡಬಾರ್ದಂತಕ್ಕಂಥ ಉದ್ದೇಶದಿಂದ ಅಲ್ಲೇ ಜೈಲಿಟ್ಟುಕೊಂಡು ಪತ್ರಿಕೆಗಳನ್ನ ಬರಿತಾ ಇದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಮಾರ್ಚ್ 26, 1955 ವಿಲಿಯಂ ಹಂಟರ್ಗೆ 19ನೇ ವಯಸ್ಸಿನಲ್ಲಿ ಬ್ರೆಂಟ್ವುಡ್ನಲ್ಲಿ ಕಂಬಕ್ಕೆ ಸುಟ್ಟಾಗ್ತಾರೆ. 1955 ಮಾರ್ಚ್ 26 ಬ್ರೆಂಟ್ವುಡ್ನಲ್ಲಿ ಕಂಬಕ್ಕೆ ತನ್ನ ಏನ್ ಮಾಡ್ತಾರೆ, ಸುಟ್ಟಾಗ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಇತಿಹಾಸದಲ್ಲಿ. ಅವರು ಸಾವನ್ನು ಎದುರಿಸುತ್ತಿರುವಾಗ ಅವರ ಒಂದು ಅವರನ್ನು ಗಮನಿಸಿದಾಗ ಧೈರ್ಯವನ್ನ ತೋರಿಸಿದರು. ಅವರು ಸಾವನ್ನ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಸಹ ತಮ್ಮ ಸಾವನ್ನ ಧೈರ್ಯದಿಂದ ಅವ್ರೇನ್ ಮಾಡ್ತಾರಂತೆ, ಅನುಭವಿಸ್ತಾ ಇದ್ದಾರೆ. ದೇವರ ವಾಕ್ಯ ಪ್ರಕಾರವಾಗಿ ದೇವರ ಕೇಳ್ಪಡ್ತದೆ, ಸಾಯುವಾಗಲೂ ಸಹ ನೀವು ನಂಬಿಕೆ ಆಗಿರುತ್ತೆ. ಸಾಯುವಾಗಲೂ ಸಹ ಅವರು ನಂಬಿಕೆಯಿಂದಲೇ ಏನ್ ಮಾಡ್ತಾರಂತೆ, ಸಾಯ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ.
ಸತ್ರು ದೇವರ ರಾಜ್ಯಕ್ಕಾಗಿ, ಬದುಕಿದರು ನಿನ್ನ ಸೇವೆಗಾಗಿ. ಮತ್ತು ಸಾಯುವಂತ ಸಂದರ್ಭದಲ್ಲಿ ವಿಲಿಯಂ ಹಂಟರ್ ಅವರು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರನ್ನ ಸ್ತುತಿಸ್ತಾ ಇದ್ದರು. ಅವರ ಅಂತಿಮ ಮಾತುಗಳಲ್ಲಿ ಅವರ ಕಿರುಕುಳಗಾರರಿಗೆ ಕ್ಷಮೆಗಾಗಿ ಪ್ರಾರ್ಥನೆ ಮಾಡಿದರು. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹಾಕಿ ಸಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ತನ್ನ ಜನರಿಗೆ ಹೇಳ್ತಿದ್ದಾನೆ, ತಂದೆ ಅವರನ್ನು ಕ್ಷಮಿಸು, ಅವ್ರು ಏನು ಮಾಡ್ತಾರೆ ಎಂಬುದಾಗಿ ಅವ್ರು ಅರಿಯರು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ವಿಲಿಯಂ ಹಂಟರ್ ಸಹ ತಾವು ಸಾಯ್ತಕ್ಕಂಥ ಸಂದರ್ಭದಲ್ಲಿ ತಮಗೆ ಕಿರುಕುಳವನ್ನು ಕೊಡ್ತಕ್ಕಂಥ ಜನರಿಗೆ ಕ್ಷಮೆಗಾಗಿ ದೇವರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವರ ಕಿರುಕುಳಗಾರರಿಗೆ ಕ್ಷಮೆಗಾಗಿ ಪ್ರಾರ್ಥನೆ ಮಾಡಿದರು. ಮತ್ತು ಮೇರಿಯನ್ ಕಿರುಕುಳ ಎಂದು ಕರೆಯಲ್ಪಡುವ ರಾಣಿ ಆಳ್ವಿಕೆಯಲ್ಲಿ ವಿಲಿಯಂ ಹಂಟರ್ ಅವರ ಒಂದು ರಕ್ತ ಸಾಕ್ಷಿಯು ಅನೇಕಗಳಲ್ಲಿ ಇದು ಒಂದಾಗಿತ್ತು. ಈ ಅನೇಕ ಜನರು ದೇವರಿಗೋಸ್ಕರವಾಗಿ ತಮ್ಮ ರಕ್ತವನ್ನು ಸುರಿಸಿದ್ದಾರೆ. ಆ ಎಲ್ಲ ರಕ್ತ ಸಾಕ್ಷಿಗಳಲ್ಲಿ ವಿಲಿಯಂ ಹಂಟರ್ ಅವರು ಸಹ ಒಬ್ಬ ರಕ್ತ ಸಾಕ್ಷಿ ಆಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅವರ ಒಂದು ತ್ಯಾಗ, ಅವರ ಒಂದು ದುಃಖ ಮತ್ತು ಮರಣದ ನಡುವೆ ಅಚಲವಾದ ನಂಬಿಕೆ ಉದಾಹರಣೆಯಾಗಿ ಸ್ಮರಿಸಲಾಯಿತು ಎಂಬುದನ್ನು ನೋಡ್ತಾ ಇದ್ದೇವೆ. ಅವರ ಒಂದು ತ್ಯಾಗವನ್ನ, ಅವರ ಒಂದು ದುಃಖವನ್ನ, ಅವರ ಒಂದು ಭಕ್ತಿಯನ್ನ, ಅವರ ಒಂದು ನಂಬಿಕೆಯನ್ನ ಅಲ್ಲಿರ್ತಕ್ಕಂಥ ಜನರು ಏನ್ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ. ಯೇಸು ಕ್ರಿಸ್ತನ್ ಸಹ ಈ ಲೋಕದಲ್ಲಿ ಇದ್ದಾಗ ಆತನ ಶಿಷ್ಯರು ಆ ಸಂದರ್ಭದಲ್ಲಿ ನಂಬಲಿಲ್ಲ, ಆ ಸಂದರ್ಭದಲ್ಲಿ ಆತನ ಮಹಿಮೆಯನ್ನ ಕಾಣಲಿಲ್ಲ. ಆದ್ರೆ ಆತ ಸತ್ತ ಮೇಲೆ ಯೇಸು ಕ್ರಿಸ್ತನ ಒಂದು ಮಹಿಮೆ, ಯೇಸು ಕ್ರಿಸ್ತನ ಒಂದು ಘನತೆ ಸ್ಮರಣೆ ಮಾಡ್ತಾರೆ. ಅದೇ ರೀತಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಅವನ ಈ ಲೋಕದಲ್ಲಿ ಬದುಕಿರುವಾಗ ಆತನನ್ನು ಯಾರು ನೆನೆಸಲ್ಲ. ಅದು ಸತ್ತ ಮೇಲೆ ಏನ್ ಮಾಡ್ತಾರೆ, ಆತ ಹೀಗಿದ್ದ, ಹೀಗೆ ಮಾಡ್ತಿದ್ದ, ಇಂಥ ಒಂದು ಕೆಲಸ ಮಾಡ್ತಿದ್ದ, ಈ ರೀತಿಯಲ್ಲಿ ಪ್ರಸಿದ್ಧವಾಗಿದ್ದ ಅಂತೇಳಿ ಆತನ ಏನ್ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ. ಅದಕ್ಕೆ ದೇವರ ಕೇಳ್ಪಡ್ತದೆ, ಜನನ ದಿನಕ್ಕಿಂತ ಮರಣದ ದಿನ ಮೇಲು ಎಂಬುದಾಗಿ. ಮನುಷ್ಯನು ಹುಟ್ಟಿದ ದಿನ ಮೇಲಲ್ಲ, ಸಾಯತಕ್ಕಂಥ ದಿನ ಮೇಲೆಂಬುದಾಗಿ. ಸತ್ತ ಮೇಲೆ ಆತನ ಹುಟ್ಟಿನಿಂದ ಸಾಯ ತನಕ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಮರಣೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ವಿಲಿಯಂ ಹಂಟರ್ ಅವರು ಸತ್ತಾಗ ಅಲ್ಲಿರ್ತಕ್ಕಂಥ ಜನರು ವಿಲಿಯಂ ಹಂಟರ್ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳನ್ನ ಸ್ಮರಣೆ ಮಾಡಿ ದೇವರ ನಂಬಿಕೆಯಲ್ಲಿ ಬೆಳೆತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಆತನ ಜೀವನ ಸಾಕ್ಷಿಯನ್ನು ಸ್ಮರಿಸಲು ಈಗ ಬ್ರೆಂಟ್ವುಡ್ನಲ್ಲಿ ಒಂದು ಸ್ಮಾರಕ ಇದೆ, ಸ್ಮಾರಕ ದೇವಾಲಯ. ಆ ವಿಲಿಯಂ ಹಂಟರ್ ಅವರ ಒಂದು ತ್ಯಾಗ, ಅವರ ಒಂದು ಬಲಿದಾನ, ಅವರ ಒಂದು ನಂಬಿಕೆ, ಅವರ ಒಂದು ಶ್ರೇಷ್ಠತೆ, ದೇವರಿಗಾಗಿ ತಾನು ಜೀವಿಸಿದನು, ದೇವರಿಗಾಗಿ ಪ್ರಾಣ ಕೊಟ್ಟನು, ದೇವರಿಗಾಗಿ ರಕ್ತ ಸಾಕ್ಷಿಯಾದನು ಎಂಬುದಾಗಿ ಆತನ ಹೆಸರಿನಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿ ದೇವರನ್ನ ಆರಾಧನೆ ಮಾಡ್ತಾರೆ ಎಂಬುದಾಗಿ ನಾವು ಇತಿಹಾಸದಲ್ಲಿ ನೋಡುತ್ತೇವೆ. ಮತ್ತು ಅದೇ ರೀತಿಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತಿರುವಾಗ 2ನೇ ಅಧ್ಯಾಯ 10ನೇ ವಚನದಲ್ಲಿ, ನೀನು ನಿನಗೆ ಸಂಭವಿಸತಕ್ಕಂಥ ಬಾಧೆಗಳಿಗೆ ಹೆದರಬೇಡ, ಇನ್ನು ನೀವು ದುಷ್ಟಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನ ಸೆರೆಮನೆಯೊಳಗೆ ಹಾಕುತ್ತಿದ್ದಾನೆ. ನಾವು ಈ ಲೋಕದಲ್ಲಿ ನಿಮಗೆ ಸಂಭವಿಸತಕ್ಕಂಥ ಪ್ರತಿಯೊಂದು ಬಾಧೆಗಳಿಗೆ, ಕಷ್ಟಗಳಿಗೆ, ಸಂಕಟಗಳಿಗೆ, ರೋಗಗಳಿಗೆ, ರುಜಿನಗಳಿಗೆ ಹೆದರತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಸಹ ದೇವರ ಮೇಲೆ ನಂಬಿಕೆ ಇಟ್ಟು ಈಗ ವಿಲಿಯಂ ಹಂಟರ್ ಹಾಗೆ ಈ ಲೋಕದಲ್ಲಿ ರಕ್ತ ಸಾಕ್ಷಿಯಾಗಿರೋದಕ್ಕೆ ಸದಾ ಸಿದ್ಧರಾಗಬೇಕೆಂಬುದಾಗಿ ಈ ವಿಲಿಯಂ ಹಂಟರ್ ಅವರ ಒಂದು ಸತ್ಯ ಸಾಕ್ಷಿ ನಮ್ಮನ್ನ ಪ್ರೇರೇಪಿಸಲ್ಪಡ್ತಾ ಇದೆ. ಮತ್ತು ಈ ಲೋಕದಲ್ಲಿ ಜೀವನ ಮಾಡ್ತಿರುವಾಗ ದುಷ್ಟ ಪ್ರೇರಣೆಗೊಳಗಾಗುವಂತೆ ಸೈತಾನ ನಮ್ಮನ್ನು ಮಾಡ್ತಾನೆ ಮತ್ತು ಕೆಲವರನ್ನ ಸೆರೆಮನೆ ಒಳಗೂ ಸಹ ಹಾಕ್ತಾನೆ. ಆ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸ್ತಿರುವಾಗ ದುಷ್ಟ ಪ್ರೇರಣೆಗಳಿಗೆ ಒಳಗಾಗಬಾರದು ಮತ್ತು ಸೆರೆಮನೆ ಒಳಗೆ ಹೋಗಲಾರದೆ ನಾವು ಈ ಲೋಕದಲ್ಲಿ ಸತ್ಯಕ್ಕಾಗಿ ಸೆರೆಮನೆಗೆ ಒಳಗೆ ಹೋದರೆ ತೊಂದರೆ ಇಲ್ಲ, ಮಾಡಬಾರದ ಕಾರ್ಯಗಳನ್ನ ಮಾಡಿ ಸೆರೆಮನೆ ಒಳಗೆ ಹೋಗಬಾರದು ಎಂಬುದಾಗಿ ಸತ್ಯವೇದ ವಿಭಜಿಸಲ್ಪಡ್ತಾ ಇದೆ. ಮತ್ತು ಅವನ ರಕ್ತ ಸಾಕ್ಷಿಯು ಕ್ರಿಸ್ತನ ಅಂತಿಮ ನಿಷ್ಠೆಯನ್ನ ಪ್ರದರ್ಶಿಸುತ್ತದೆ. ವಿಲಿಯಂ ಹಂಟರ್ ಅವರ ಒಂದು ರಕ್ತ ಸಾಕ್ಷಿ ಅಂತಿಮ ನಿಷ್ಠೆಯನ್ನ ಪ್ರದರ್ಶಿಸುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವನಕ್ಕೆ ನಾವು ಅನ್ವಯಿಸಿಕೊಳ್ತಕ್ಕಂಥ ಕೆಲವು ವಿಷಯಗಳು, ಕೆಲವು ಅಂಶಗಳು, ಕೆಲವು ಪ್ರಾಮುಖ್ಯವಾಗ್ತಕ್ಕಂಥ ಒಂದು ವಿಚಾರಗಳನ್ನು ನೋಡ್ತಿರುವಾಗ
ಇಲ್ಲಿ 4 ವಿಷಯಗಳ ಬರೆಯಲ್ಪಟ್ಟಿದೆ. ಒಂದನೆಯದು ನಮ್ಮ ಜೀವನಕ್ಕೆ ಅನ್ವಯಿಸತಕ್ಕಂಥ ಒಂದು ವಿಚಾರ ಏನೆಂಬುದನ್ನು ನೋಡುತ್ತಿರುವಾಗ, ಸತ್ಯವೇದದ ಸತ್ಯವನ್ನು ದೃಢವಾಗಿ ಇಟ್ಕೊಳ್ಬೇಕು. ಸತ್ಯವೇದದಲ್ಲಿ ಏನು ಇದೆ ಸತ್ಯ, ಅದನ್ನ ದೃಢವಾಗಿ ಇಟ್ಕೊಳ್ಬೇಕು ಇಡೀ ಜೀವನ ಪರ್ಯಂತ. ಎರಡನೇದಾಗಿ ಕಿರುಕುಳದಲ್ಲಿ ಧೈರ್ಯ. ವಿಲಿಯಂ ಹಂಟರ್ ಅವರಿಗೆ ಕಿರುಕುಳ ಕೊಟ್ಟರು ಯಾವ ರೀತಿಯಲ್ಲಿ ಧೈರ್ಯವಾಗಿದ್ದರೋ, ಅದೇ ರೀತಿಯ ದೇವರ ಮಕ್ಕಳಿರ್ತಕ್ಕಂಥ ನಾವು, ದೈವ ಸೇವಕರಿರ್ತಕ್ಕಂಥ ನಾವು, ದೈವ ಜನರಿರ್ತಕ್ಕಂಥ ನಾವು, ಈ ಲೋಕದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಿರುಕುಳಕ್ಕೆ ಎದರದೆ, ಅಂಜದೆ, ಅಳಕದೆ, ಧೈರ್ಯವಾಗಿದ್ದುಕೊಂಡು ದೇವರು ನಂಬಿಕೊಂಡು ಜೀವಿಸ್ತಕ್ಕಂಥ ಮಕ್ಕಳು ನಾವು ಆಗಬೇಕೆಂಬುದಾಗಿ. ಮೂರನೇದಾಗಿ ಇತರರಿಗೆ ಸಾಕ್ಷಿ. ಇತರರಿಗೆ ಸಾಕ್ಷಿ ಆಗಿರ್ಬೇಕು ನಾವು. ಈ ಲೋಕದಲ್ಲಿ ನಮ್ಮ ಸಾಕ್ಷಿ ಸ್ಮರಣೆ ಮಾಡಬೇಕು. ದೇವರು ಪಡ್ತದೆ, ದೇವರು ಹೇಳ್ತಾ ಇದ್ದಾರೆ, ನೀವೇ ನನ್ನ ಸಾಕ್ಷಿಗಳೆಂಬುದಾಗಿ. ಹಾಗೆ ನಾವು ಸಹ ದೇವರಿಗೆ ನಾವು ಸಾಕ್ಷಿ ಆಗಿರುವಾಗ ಈ ಲೋಕದತಕ್ಕಂಥ ಅನೇಕ ಜನರಿಗೂ, ದೇವರು ನಂಬಿಕೊಂಡಿರ್ತಕ್ಕಂಥ ಜನರಿಗೂ ನಾವು ಸಹ ಸಾಕ್ಷಿಗಳಾಗಿರ್ಬೇಕೆಂಬುದಾಗಿ ಈ ವಿಲಿಯಂ ಹಂಟರ್ ಒಂದು ಜೀವಿತದಿಂದ ನಾವು ಕಲಿತುಕೊಳ್ಳಬಹುದಾಗಿ. ಮತ್ತು ನಾಲ್ಕನೇದಾಗಿ ನಾವು ನೋಡ್ತಿರುವಾಗ, ದೇವರ ವಾಕ್ಯವನ್ನ ಅಮೂಲ್ಯವಾಗಿ ಎಂದು ಪರಿಗಣಿಸಿ. ದೇವರ ವಾಕ್ಯವನ್ನು ನಾವು ಯಾವತ್ತೂ ಅಸಡ್ಡೆ ಮಾಡಬಾರದು. ದೇವರ ವಾಕ್ಯವನ್ನು ಯಾವತ್ತು ನಾವು ತಿರಸ್ಕಾರ ಮಾಡಬಾರದು. ದೇವರ ವಾಕ್ಯವನ್ನು ಯಾವತ್ತು ನಾವು ಬಿಡಬಾರದು. ದೇವರ ವಾಕ್ಯ ಅಮೂಲ್ಯವೆಂದು ಎಣಿಸಿ ನಾವು ಅದನ್ನ ಬದುಲಿಟ್ಟುಕೊಂಡು ಅದನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ, ಆತ್ಮಿಕ ಯಾತ್ರೆಯಲ್ಲಿ ಅದನ್ನ ಭದ್ರವಾಗಿ ಶ್ರೇಷ್ಠವೆಂದು ತಿಳ್ಕೊಳ್ಬೇಕು ನಾವು. ದೇವರ ವಾಕ್ಯ ಪಡ್ತದೆ, ಸಾವಿರಾರು ಚಿನ್ನ ನಾಣ್ಯ ಬೆಳ್ಳಿಕ್ಕಿಂತಲೂ ದೇವರ ವಾಕ್ಯವು ಪ್ರಿಯವಾಗಿದೆ, ದೇವರ ವಾಕ್ಯವು ಶ್ರೇಷ್ಠವಾಗಿದೆ. ಆ ರೀತಿಯಲ್ಲಿ ಬೆಳ್ಳಿ ಬಂಗಾರಕ್ಕಿಂತ ಶ್ರೇಷ್ಠ ಎಂಬುದಾಗಿ ಇದರಿಂದ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದನ್ನು ಅಮೂಲ್ಯವೆಂದು ಪರಿಗಣಿಸಬೇಕು. ಪ್ರತಿಯೊಂದು ಕ್ಷಣದ ದೇವರ ವಾಕ್ಯ ನಮ್ಮ ಜ್ಞಾಪಕಕ್ಕೆ ಬರಬೇಕು. ಬಂದಾಗ ಮಾತ್ರ ನಾವು ಈ ಲೋಕದಲ್ಲಿ ಉತ್ತಮ ರೀತಿಯಲ್ಲಿ ಸೇವಾ ಕಾರ್ಯಗಳನ್ನು ಮಾಡಲು, ಉತ್ತಮ ರೀತಿಯಲ್ಲಿ ಧೈರ್ಯವಾಗಿರಲು, ಉತ್ತಮ ರೀತಿಯಲ್ಲಿ ಈ ಲೋಕದಲ್ಲಿ ಎಷ್ಟೇ ಕಿರುಕುಳ ಬಂದರೂ ಸಹ ಅದನ್ನ ಎದುರಿಸಲು, ಮತ್ತು ಈ ಲೋಕದಲ್ಲಿ ಉತ್ತಮ ರೀತಿಯಲ್ಲಿ ಸೇವಾ ಕಾರ್ಯಗಳ ಮಾಡುವುದಕ್ಕೆ, ಇತರರಿಗೆ ಸಾಕ್ಷಿಯಾಗಿರೋದಕ್ಕೆ ಸಾಧ್ಯ ಆಗುತ್ತದೆ ಎಂಬುದಾಗಿ ನಾವು ನಂಬೋಣ. ಈ ವಿಲಿಯಂ ಹಂಟರ್ ಅವರು ಕೇವಲ 19ನೇ ವಯಸ್ಸಿನಲ್ಲಿ ದೇವರಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟರು. ಹಾಗೆ ನಾವು ಸಹ ಈ ಲೋಕದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಬಾಧೆಗಳಿಗೆ, ಕಷ್ಟಗಳಿಗೆ, ಸಂಕಟಗಳಿಗೆ ಇದರದೆ, ಅಂಜದೆ, ಧೈರ್ಯವಾಗಿದ್ದುಕೊಂಡು ದೇವರ ನಂಬಿಕೆಯಲ್ಲಿ ಬೆಳೆದು ದೇವರು ನಮ್ಮನ್ನು ಈ ಲೋಕದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಶಿವರಿತನಾದ ದೇವನಿನ ನಾಮಕ್ಕೆ ಕೋಟೆಯನ್ನು ಕೊಡಿಸುವ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪಾಯಸ್ಸು ವಿಶೇಷವಾಗಿ ಸ್ವಾಮಿ ದೇವರೇ, ರಕ್ತ ಸಾಕ್ಷಿ ಆಗ್ತಕ್ಕಂಥ ದೇವರ ಮಗನಾಗತಕ್ಕಂಥ ಸ್ವಾಮಿ ವಿಲಿಯಂ ಹಂಟರ್ ಅವರ ಒಂದು ಜೀವನ ಚರಿತ್ರೆಯನ್ನು ನೋಡ್ತಿರುವಾಗ, ದೇವರೇ, ಆತನು ನಿನಗೋಸ್ಕರವಾಗಿ, ನಿನ್ನ ವಾಕ್ಯಗಳನ್ನ ರಚನೆಪಡೋದಕ್ಕೋಸ್ಕರವಾಗಿ, ನಿನ್ನ ನಂಬಿಕೆಯಲ್ಲಿ ಅನೇಕ ಜನ ನಡೆಸೋದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟದು. ರಕ್ತ ಸಾಕ್ಷಿಯಾಗಿ ಇದ್ದನು ಸ್ವಾಮಿ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳು ನಾವು ಸಹ ಈ ಲೋಕ ಜೀವಿಸ್ತಿರುವಾಗ ನಿನಗೋಸ್ಕರ ಬದುಕಿ ಬಾಳುವಂತೆಯೂ, ನಾವು ಸಹ ರಕ್ತ ಸಾಕ್ಷಿಯಾಗಿರಲು ಎದರದಂತೆ ನಮಗೆ ಬೇಕಾಗ್ತಕ್ಕಂಥ ಧೈರ್ಯವನ್ನ ಕೊಡುವಂತೆಯೂ, ದೇವ ನಾವು ಈ ಲೋಕದಲ್ಲಿ ಇದರಲ್ಲಿ ಸಾಕ್ಷಿಯಾಗಿ ಬಾಳುವಂತೆಯೂ, ದೇವರೇ ನಿನ್ನ ವಾಕ್ಯವನ್ನು ಅಮೂಲ್ಯವೆಂದು ಎಣಿಸುವಂತೆಯೂ, ನಿನ್ನ ವಾಕ್ಯದ ಅಡಿಯಲ್ಲಿ ನಾವು ನಡೆಯುವಂತೆಯೂ, ಈ ಲೋಕದ ಯಾತ್ರೆಯನ್ನು ಮುಗಿಸುವಂತೆಯೂ ನೀನು ಸಹಾಯ ಮಾಡು. ಅಪಾಯಸ್ ವಿಶೇಷವಾಗಿ ಸ್ವಾಮಿ ದೇವರಿನ ವಾಕ್ಯ, ದೇವರ ಹತಾಸಾಕ್ಷಿಗಳ ಒಂದು ಚರಿತ್ರೆ ಎಲ್ಲಾ ದೈವ ಸೇವಕರನ್ನ, ಎಲ್ಲ ದೈವ ಜನರನ್ನ, ಎಲ್ಲಾ ಸಭೆ ಹಿರಿಯರನ್ನ ಪ್ರೇರೇಪಣೆಯುಂಟು ಮಾಡಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅಪಾಯಸ್ ವಿಶೇಷವಾಗಿ ಸ್ವಾಮಿ ದೇವರೇ, ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆಯ ಡೈರೆಕ್ಟರ್ ಆಗ್ತಕ್ಕಂಥ ಪಾರ್ಷಲ್ ಗುಣಶೇಖರ್ ಅಂಕಲ್ ಅವರನ್ನ, ದೇವರೇ, ಮತ್ತು ಉಪನಿರ್ದೇಶ ಇರ್ತಕ್ಕಂಥ ಪಾರ್ಷಲ್ ಎಂಡ್ರಿಯವರನ್ನ, ಮತ್ತು ನಮ್ಮ ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕ ಇರ್ತಕ್ಕಂಥ ಎಲ್ಲ ದೈವ ಸೇವಕರನ್ನ ದೇವರು, ಮತ್ತು ಎಲ್ಲ ದೈವ ಸೇವಕರ ಸೇವಾ ಕಾರ್ಯಗಳನ್ನ, ಎಲ್ಲ ದೈವ ಸೇವಕರ ಕುಟುಂಬಗಳನ್ನ, ಎಲ್ಲ ಅವರ ಯೋಜನೆಗಳನ್ನ ಸ್ವಾಮಿ, ಮತ್ತು ನಮ್ಮ ಕಾಲೋಚಪಡ್ತಕ್ಕಂಥ ಎಲ್ಲ ಹಾಸ್ಟೆಲ್ಗಳನ್ನ, ಹಾಸ್ಟೆಲ್ ಮಕ್ಕಳನ್ನ, ವಾರ್ಡನ್ಸ್ಗಳನ್ನ ಎಲ್ಲರನ್ನು ಸಹ ನೀನು ಚಿತ್ತಕ್ಕೊಪ್ಪಿಸಿಕೊಡುತ್ತೇವೆ ಸ್ವಾಮಿ. ನೀನು ಆಶೀರ್ವದಿಸು, ಬಲಪಡಿಸಿಕೊಂಡು ತುಂಬಿಸು. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿರ್ಬಂಧ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ
ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್. ಆಮೆನ್.